ಇನ್ನು ಹಾಜರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಹಾಗೂ ಪೊಲೀಸ್ ಪೇದೆ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಗವಾಡ ಠಾಣೆಯಲ್ಲಿ ನಡೆದಿದೆ. ಪಿಎಸ್ಐ ಆನಂದ ಡೋಣಿ ಹಾಗೂ ಪೇದೆ ರಾಜು ಭಂಡಾರಿ ಮಧ್ಯೆ ಹಾಜರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ನಡೆದಿದೆ. ನಿನ್ನೆ ಪೇದೆ ರಾಜು ಭಂಡಾರಿ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಹಾಗಾಗಿ ಹಾಜರಾತಿ ಬುಕ್ನಲ್ಲಿ ಪಿಎಸ್ಐ ಆನಂದ್ ಗೈರು ಅಂತ ಹಾಕಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಗಲಾಟೆ ಉಂಟಾಗಿದೆ. ಇನ್ನು ಈ ವೇಳೆ ಪಿಎಸ್ಐ ಆನಂದ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಪೇದೆ ರಾಜು ಆರೋಪಿಸಿದ್ದಾರೆ. ಸದ್ಯ ಪೇದೆ ರಾಜು ವಿರುದ್ಧ ಐಪಿಸಿ ಸೆಕ್ಷನ್ 353, 342, 506, 504 ಅಡಿಯಲ್ಲಿ ಕಾಗವಾಡ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆ ದಾಖಲಾಗಿದೆ. ಪೇದೆ ರಾಜು ಭಂಡಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಜರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಹಾಗೂ ಪೊಲೀಸ್ ಪೇದೆ ಮಧ್ಯೆ ಮಾರಾಮಾರಿ ಆಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಗವಾಡ ಠಾಣೆಯಲ್ಲಿ ನಡೆದಿದೆ. ಪಿಎಸ್ಐ ಆನಂದ ಡೋಣಿ ಹಾಗೂ ಪೇದೆ ರಾಜು ಭಂಡಾರಿ ಮಧ್ಯೆ ಹಾಜರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ನಡೆದಿದೆ. ನಿನ್ನೆ ಪೇದೆ ರಾಜು ಭಂಡಾರಿ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಹಾಗಾಗಿ ಹಾಜರಾತಿ ಬುಕ್ನಲ್ಲಿ ಪಿಎಸ್ಐ ಆನಂದ್ ಗೈರು ಅಂತ ಹಾಕಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ. ಇನ್ನು ಈ ವೇಳೆ ಪಿಎಸ್ಐ ಆನಂದ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಪೇದೆ ರಾಜು ಆರೋಪವನ್ನು ಮಾಡಿದ್ದಾರೆ. ಸದ್ಯ ಪೇದೆ ರಾಜು ವಿರುದ್ಧ ಐಪಿಸಿ ಸೆಕ್ಷನ್ 353, 342, 506, 504 ಅಡಿಯಲ್ಲಿ ಕಾಗವಾಡ ಪೊಲೀಸ್ ಸ್ಟೇಷನ್ನಲ್ಲಿ ಮೊಕದ್ದಮೆ ದಾಖಲಾಗಿದೆ. ಪೇದೆ ರಾಜು ಭಂಡಾರಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಜರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ಹೊಡೆದಾಡಿಕೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿಯ ಕಾಗವಾಡ ಪೊಲೀಸ್ ಸ್ಟೇಷನ್ನಲ್ಲಿ ಆಗಿರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಏನು ವಿವರ ಸಿಗ್ತಾ ಇದೆ ಈ ಪೊಲೀಸರ ಹೊಡೆದಾಟಕ್ಕೆ ಸಂಬಂಧಪಟ್ಟಂತೆ? ಏನು ಅಮರ್ ಪ್ರಸಾದ್, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಾಗವಾಡ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಪೊಲೀಸ್ ಪೇದೆಗಳು ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಬೀದಿಗೆ ಬೆಳಕಿಗೆ ಬಂದಿರುವಂತದ್ದು. ಠಾಣೆ ಪಿಎಸ್ಐ ಆನಂದ್ ಡೋಣಿ ಮತ್ತು ಇದೇ ಠಾಣೆಯ ಇನ್ನೋರ್ವ ಪೇದೆ ರಾಜು ಭಂಡಾರಿ ನಡುವೆ ಠಾಣೆಯಲ್ಲಿ ಮಾರಾಮಾರಿ ನಡೆದಿರೋ ಘಟನೆ ಆಗಿದ್ದು, ಏನು ಬೇರೆಯವರಿಗೆ ತಿದ್ದಿ ಬುದ್ಧಿ ಹೇಳಬೇಕಾದ ಪೊಲೀಸರಿಗೆ ತಾವೇ ಬಡದಾಡ್ಕೊಂಡಿರೋದು ನಿಜಕ್ಕೂ ಸೇಮ್ ಅಂತ ಇಲ್ಲಿ ಜನ ಮಾತಾಡ್ಕೊಳ್ತಾ ಇದ್ದು. ಜನವರಿ 31 ಪೇದೆ ರಾಜು ಭಂಡಾರಿ ಕರ್ತವ್ಯಕ್ಕೆ ಹಾಜರಾಗದೆ ಅನಧಿಕೃತ ಗೈರಾಗಿದ್ರು. ಹೀಗಾಗಿ ಪಿಎಸ್ಐ ಆನಂದ್ ಡೋಣಿ ಹಾಜರಿ ಬುಕ್ ನಲ್ಲಿ ಗೈರು ಅಂತ ಹಾಕಿದ್ರು. ಆದ್ರೆ ನಿನ್ನೆ ಮಧ್ಯಾಹ್ನ ಅಂದ್ರೆ ಫೆಬ್ರವರಿ 1ರಂದು ಏನು ಪೇದೆ ರಾಜು ಭಂಡಾರಿ ಠಾಣೆಗೆ ಬಂದು ತನಗೇಕೆ ಗೈರು ಹಾಕಿದ್ದು ಎಂದು ಕೇಳಿದ್ರಿಂದ ಇಬ್ಬರ ನಡುವೆ ಇದೇ ವಿಷಯವಾಗಿ ದೊಡ್ಡದಾಗಿ ಗಲಾಟೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಪೇದೆ ರಾಜು ಭಂಡಾರಿಗೆ ಪಿಎಸ್ಐ ಆನಂದ್ ಡೋಣಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದಕ್ಕೆ ಕೇಳಿದ ರಾಜು ಕೂಡ ಪಿಎಸ್ಐ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಅಲ್ಲದೆ ಏನು ಇವರಿಬ್ಬರ ಜಗಳ ತಾರಕಕ್ಕೆ ಏನು ಪಿಎಸ್ಐ ಮೇಲೆ ಏನು ರಾಜು ಭಂಡಾರಿ ಹಲ್ಲೆ ಮಾಡಿದ್ರು ಎಂದು ಹೇಳಲಾಗ್ತಿದೆ. ಈ ವಿಷಯವನ್ನ ಪಿಎಸ್ಐ ಡೋಣಿ ಅವರು ಮೇಲಾಧಿಕಾರಿ ಗಮನಕ್ಕೆ ತಂದಿರುವಂತದ್ದು. ಹೀಗಾಗಿ ಪಿಎಸ್ಐ ಮೇಲೆ ಹಲ್ಲೆ ಮಾಡಲು ಕೂಡ ಪೇದೆ ಮುಂದಾಗಿದ್ದ ಹಿನ್ನೆಲೆಯಲ್ಲಿ ಇದೀಗ ಪೇದೆ ರಾಜು ಭಂಡಾರಿ ವಿರುದ್ಧ ಐಪಿಸಿ ಸೆಕ್ಷನ್ 342, 353, 504 ಮತ್ತು 506 ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಹೀಗಾಗಿ ಆರೋಪಿ ರಾಜು ಭಂಡಾರಿಯನ್ನು ಪೊಲೀಸರು ಬಂಧಿಸಿದ್ದು ಅಥಣಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಇದೀಗ ಫೆಬ್ರವರಿ 16ರವರೆಗೆ ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಅಮರ್ ಪ್ರಸಾದ್. ಧನ್ಯವಾದ ಚಂದ್ರಶೇಖರ್.